ಬಿಜೆಪಿಗೆ ಬಂಡಾಯ ನಾಯಕರದೇ ದೊಡ್ಡ ಟೆನ್ಷನ್. ಬಂಡಾಯ ನಾಯಕರ ಸಭೆಯನ್ನ ಕರೆದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಬಿಜೆಪಿಯ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಬಹಳ ಮಹತ್ವದ ಸಭೆ ಅಂತ ಹೇಳಬೇಕು. ಯಾಕಂದ್ರೆ ಬಿಜೆಪಿಗೆ ಈ ಬಾರಿ ಇರುವಷ್ಟು ಬಂಡಾಯ ನಾಯಕರ ಬಿಸಿ ಇದೆಯಲ್ಲ, ಅದು ಯಾವತ್ತೂ ಕೂಡ ತಟ್ಟಿರಲಿಲ್ಲ. ಒಂದು ಕ್ಷೇತ್ರ ಅಂತಲ್ಲ, ಹಲವು ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿ ತಟ್ತಾ ಇದೆ ಬಿಜೆಪಿಗೆ. ಇವತ್ತು ಬಂಡಾಯ ನಾಯಕರ ಜೊತೆ ಮಹತ್ವದ ಸಭೆಯನ್ನ ಬಿವೈ ವಿಜಯೇಂದ್ರ, ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ನಡೆಸಲಾಗುತ್ತೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ. ಈಗ ಆಲ್ರೆಡಿ ಮಾಧುಸ್ವಾಮಿ, ರೇಣುಕಾಚಾರ್ಯ, ಕರಡಿ ಸಂಗಣ್ಣ ಇವರೆಲ್ಲರನ್ನೂ ಕೂಡ ಸಭೆ ಕರೆದಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ರೇಣುಕಾಚಾರ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ತುಮಕೂರಿನಲ್ಲಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮಾಧುಸ್ವಾಮಿ ರೆಬಲ್ ಆಗಿದ್ದಾರೆ. ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಕರಡಿ ಸಂಗಣ್ಣ ಸಿಟ್ಟಾಗಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ, ಪ್ರೀತಮ್ ಗೌಡ ಇವರಿಬ್ಬರ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ಲ, ಕಿತ್ತಾಟ ನಡೀತಾ ಇದೆ. ಕೋಲಾರ ಕ್ಷೇತ್ರದಲ್ಲಿ ಹಾಲಿ ಸಂಸದ ಮುನಿಸ್ವಾಮಿ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ. ಇನ್ನು ಸಂಧಾನ ಸಭೆಗೆ ಕೆಎಸ್ ಈಶ್ವರಪ್ಪ, ಬಹಳ ದೊಡ್ಡ ವಿಚಾರ ಅಂತಂದ್ರೆ ಕೆಎಸ್ ಈಶ್ವರಪ್ಪನವರು ಶಿವಮೊಗ್ಗದಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಈಗ ಆಲ್ರೆಡಿ ಅಧಿಕೃತವಾಗಿ ಪ್ರಚಾರ ಕೂಡ ಆರಂಭ ಮಾಡ್ಕೊಂಡಿದ್ದಾರೆ. ಇವರು ಈ ಸಭೆಗೆ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಗೆ ಈ ಬಾರಿ ಇರುವಷ್ಟು ಬಂಡಾಯದ ಬಿಸಿ ಎಂದೂ ಕೂಡ ತಟ್ಟಿರಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರೋ ಸಣ್ಣ ಪುಟ್ಟ ನಾಯಕರಲ್ಲ ಈ ಸಲ ಬಂಡಾಯ ಇದ್ದಿರೋದು. ಬಿಜೆಪಿಯ ಪ್ರಮುಖ ನಾಯಕರು, ಪ್ರಭಾವಿ ನಾಯಕರು ಅನ್ಸ್ಕೊಂಡವರೇ ಬಂಡಾಯ ಎದ್ದಿದ್ದಾರೆ. ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪನವರು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧವೇ ಬಹಿರಂಗವಾಗಿ ಗುಡುಗಿದ್ದಾರೆ. ಸೊ ಈಗ ಆಲ್ರೆಡಿ ಅವರು ಅಧಿಕೃತವಾಗಿ ಪ್ರಚಾರ ಕಾರ್ಯ ಕೂಡ ಆರಂಭಿಸಿದ್ದಾರೆ. ಇದು ಬಿಜೆಪಿಗೆ ಅಲ್ಲಿ ಒಳೇಟು ನೀಡುವಂತಹ ಭೀತಿ ಇದೆ. ಮತ್ತೆ ಬಿವೈ ರಾಘವೇಂದ್ರ ನಿಂತ್ಕೊಂಡಿದ್ದಾರೆ. ಓಟ್ ಡಿವೈಡ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಈಗ ಆಲ್ರೆಡಿ ಮೈತ್ರಿ ಅಭ್ಯರ್ಥಿ ಅಂತ ಆಗಿದೆ, JDS ನಿಂದ ನಿಂತ್ಕೊಳ್ತಾ ಇದ್ದಾರೆ. ಆದರೆ ಪ್ರೀತಮ್ ಗೌಡ ಜೊತೆ ಹೊಂದಾಣಿಕೆ ಆಗ್ತಾ ಇಲ್ಲ. ತುಮಕೂರಿನಲ್ಲಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮಾಧುಸ್ವಾಮಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಆಲ್ರೆಡಿ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಹಲವಾರು ಬಂಡಾಯ ನಾಯಕರನ್ನ ಕರೆದು ಇವತ್ತು ಅವರನ್ನ ಸಮಾಧಾನ ಮಾಡುವಂತ ಕೆಲಸಕ್ಕೆ ಬಿವೈ ವಿಜಯೇಂದ್ರ ಮುಂದಾಗ್ತಾ ಇದ್ದಾರೆ.